ಏನಾರ ಮಾಡಿ ಆಖರಿ ಸವಲತ್ತು ಕೊಡ್ತೇವೆ, ಏನಾರ ಕೊಡ್ತೇವೆ ಸಬ್ಸಿಡಿ ಅನ್ಬೇಕು. ಮತ್ತೊಂದ್ ಸರ ಇವತ್ತು 500-800 ಕರೋಡ್ ಬಾಕಿ ಆಗ್ಯದ, ಏನ್ ಇನ್ನೊಂದು 10 ಕರೋಡ್ ಬಾಕಿ ಹೆಚ್ಚಿಗೆ. ನಮ್ದೇನ್ ಬೇಡಿಕೆ ಅದ, ಯಾಕೆ ಮಾಡಲ್ರ ಅವ್ರು? ಏನ್ ಒಂದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಅದ ಮಾತ್ರ. ಒಂದ್ ನಿಮಿಷ. ತಪ್ಪ ನೀತಿಗಳು ಏನ್ ಹೇಳಿದ್ರಿ, ಆ ತಪ್ಪ ನೀತಿಗಳು ಎಲ್ಲಾ ಫ್ಯಾಕ್ಟ್ರಿಗೆ ಲಾಗು ಆಗ್ತಿರ್ಬೇಕಲ್ಲ ಇಡೀ ಕರ್ನಾಟಕದಾಗ. ಮತ್ ಎಲ್ಲಾ ಕಡೆ ರೇಟ್ ಹೆಚ್ಚಿಗದ, ಮತ್ ನಮ್ ಬೀದರ್ ಜಿಲ್ಲೆದಾಗೆ ಕಡಿಮೆ ಅದ. ನಾನು ಅದನ್ನು ನೋಡಿದ್ದೇನೆ. ಕೇಳ್ರಿ, ಬೆಳಗಾಂದಲ್ಲಿ ಈಗ ನಾನತ್ತಿಲ್ಲ ನಿಮ್ ತಲೆಯಲ್ಲಿ ಒಂದ್ ಮಾತು ತೆಗೀರಿ. ನನಗದು ಕೆಲವು ನಾನು ಸರ್ಕಾರ ಇದ್ದೀನಿ, ನಿಮ್ ಪರ ಇದ್ದೀನಿ, ಏನ್ ಸಾಧ್ಯ ಬರ್ತೀನಿ. ನನಗೆ ಯಾವ್ದು ಮಾಡಿದ್ರೆ ನಾನು ಮಾಡ್ತಾರೆ ಗೊತ್ತಾ. ಮಾಡಿ ಮಾಡೋದು ಬಿಡು ನಿಮ್ಮ ಒಂದು ವಿವೇಚನೆಗೆ. ಏನ್ ಮಾಡ್ತೀವಿ ಮಾಡ್ತೀವಿ. ಥ್ಯಾಂಕ್ ಯು. ಈಶ್ವರ್ ಖಂಡ್ರೆ ಅವರಿಗೆ ಮಾಡಿ. ನೀವು ಮಾಡಿರಿ, ನೀವು ಇವತ್ತು ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ಜಿಲ್ಲೆಯಲ್ಲಿ ಡಿಸಿ ಮಾಡಿ. ಅದೇ ರೀ, ನಾನು ಬಂದಿದ್ದೀನಿ, ಏನಾರ ಜಾಸ್ತಿ ಮಾಡ್ತೀನಿ ಹೇಳಿದೀನಿ ನಾನು. ನೋಡ್ರಿ, ಈಗ ನಾ ಅವರಿಗೂ ಮಾತಾಡಿ ಹೇಳ್ಬೇಕಲ್ಲ, ಸ್ವಲ್ಪ ಅವ್ರಿಗೆ ಪೂರ್ತಿಯಲ್ಲ. ನೋಡಿ, ನಾನು ಸೂರ್ಯಕಾಂತ್ ಅವರಿಗೆ ನಾನು ಎಲ್ರಿಗೆ ಮಾತಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ. ಸೂರ್ಯಕಾಂತ್ ಅವರಿಗೆ ಫೋನ್ ಮಾಡಿದೆ. ಅವ್ರೇನೋ ಅವ್ರ ತಂದೆಯವ್ರ ಪುಣ್ಯತಿಥಿ ಇದೆ ಅಂತ ಹೇಳಿ ಅವರು ನಾನು ಮಾತಾಡಿ ಹೇಳ್ತೀನಿ ಸರ್ ಅಂತ ಹೇಳಿದ್ದಾರೆ. ನಸೀಂ ಪಡ್ಲಿಗೆ ಮಾತಾಡಿದೆ. ಅದೇ ರೀತಿ ಗಡಿಬಿಡಿ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ತೀನಿ. ಮತ್ತೆ ಈ ತರ ಕೆಲವೊಂದು ಕಾರ್ಖಾನೆಗಳಿದ್ದು ಅವ್ರ ಜೊತೆಲ್ಲ ಮಾತಾಡ್ತೀನಿ. ನಿಮ್ಗೆ ಏನಾದ್ರೂ ಸಿಹಿ ಸುದ್ದಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಹೇಳಿದ್ದು ನಮ್ಮ ಮಂತ್ರಿಗಳು ಸಿಕ್ಬಿಡಲ್ಲ, ನಾವು ಬಹಳ ಹುಷಾರ. ನಾವು ಇವತ್ತಿಲ್ಲ ಸರಿ, ಅದಕ್ಕ ಅವ್ರು ಮಾಡ್ಯಾರ. ನಮ್ ಸಲ ಪ್ರಯತ್ನ ಆದ್ರೆ ಪಕ್ಕ ಆಗಿಲ್ಲ ಅಂತ ಅಂಬೋದಾಯ್ತು. ತಾವು ಪಕ್ಕ ಮಾಡಿ ನಮಗ್ ಸಿಹಿ ಸುದ್ದಿ ಹೇಳಿಸ್ತಾನೆ ನಾವ್ ಇಲ್ಲೇ ಕೂಡ್ತೇವೆ. ಯಾಕಂದ್ರೆ ಮುಂದುವರಿಸ್ತೀವಿ, ನೀವು ಹೆಂಗ್ ಮಾಡ್ತೀರಿ. ನಾಳೆ ಬೆಳಿಗ್ಗೆ ನಾನು ನಿಮ್ಗೆ ಘೋಷಣೆ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೆ. ನಾವು ಬಂದು ಇಲ್ಲಿವರೆಗೆ ಟೈಮ್ ಕೊಟ್ಟಿದ್ದೀವಿ.